NDAಗೆ ಶರದ್ ಪವಾರ್ ಬೆಂಬಲ ಇಂಡಿ ಕೂಟಕ್ಕೆ ಏನಾಗುತ್ತೆ? ಶಾಕ್ ಆಗುತ್ತಾ? ಆಗಲ್ವಾ? ಬನ್ನಿ ನೋಡೋಣ. ಯಸ್, ದಿಸ್ ಇಸ್ ದ ನ್ಯೂಸ್. NDAಗೆ ಶರದ್ ಪವಾರ್ ಬೆಂಬಲ ಕೊಟ್ರೆ IND ಕೂಟಕ್ಕೆ ಶಾಕ್ ಆಗುತ್ತಾ? ಆಗಲ್ವಾ? ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಸೂದೆಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅನ್ನುವ ನ್ಯೂಸ್ ಅಶ್ವವೇಗ ಸಿಗ್ತಾ ಇದೆ. 850 ಲೋಕಸಭಾ ಕ್ಷೇತ್ರಗಳ ಪ್ರಸ್ತಾವನೆಗೆ ಭಾರಿ ರಾಜಕೀಯ ಕಾವು ಕೊಡ್ತಾ ಇದೆ. 543 ಅಲ್ವಾ ಓವರ್ ಆಲ್ MP ಸೀಟ್ಸ್. ಆದರೆ ಡಿಲಿಮಿಟೇಷನ್ ಮಸೂದೆಗೆ ಶರದ್ ಪವಾರ್ ಬೆಂಬಲ ಸಾಧ್ಯತೆ ಇದೆ. ಇದೇನಾದರೂ ನಿಜ ಆದರೆ ಇಂಡಿ ಕೂಟಕ್ಕೆ ದೊಡ್ಡ ಹೊಡೆತ ಫಿಕ್ಸ್. NCPಯ ಎರಡೂ ಬಣಗಳು ಮತ್ತೆ ಒಂದಾಗುವ ಸಾಧ್ಯತೆ. ದಿಸ್ ಇಸ್ ದ ಪಾಸಿಬಿಲಿಟಿ, ವಿ ಕೆನಾಟ್ ನೆಗ್ಲೆಕ್ಟ್ ಇಟ್. NDAಗೆ ಶರದ್ ಪವಾರ್ ಒಂದು ವೇಳೆ ಸಪೋರ್ಟ್ ಕೊಟ್ಟರೆ ಇಂಡಿ ಕೂಟಕ್ಕೆ ಮತ್ತೆ ದೊಡ್ಡ ಮಟ್ಟದ ಹೊಡೆತ ಆಗೋದ್ರಲ್ಲಿ ಅನುಮಾನ ಇಲ್ಲ. ಸದ್ಯದ ಬೆಳವಣಿಗೆಗಳು ಏನು ಚಳವಳಿಗಳು ಅಂತ ಕರಿಬೇಕಾ ಕರಿಬಾರ್ದ ಗೊತ್ತಿಲ್ಲ. ಯಾಕಂದರೆ ಚಳವಳಿಗಳು ಆಗತ್ತೆ, ಮೂಮೆಂಟ್ಸ್ ಬೇಕು ಅಂತ ಹೇಳ್ತಾ ಇರ್ತೀವಿ, ಮೂಮೆಂಟ್ ಅಂತ ಕರಿತೀವಿ ಅಲ್ವಾ. ಆ ಮುಂಬರುವ ಲೋಕಸಭಾ ಚುನಾವಣೆಗೆ ವಾಟ್ ಈಸ್ ದ ಮೂಮೆಂಟ್, ಯಾವ ಚಳವಳಿ ಏನು ಅಂತ ನೋಡಿದಾಗ ಇನ್ನೂ ಒಂದಿಷ್ಟು ಕನ್ಫ್ಯೂಷನ್ಸ್ ಖಂಡಿತವಾಗ್ಲೂ ಇದೆ. ಆದರೆ ಸದ್ಯಕ್ಕೆ ಕೇಂದ್ರ ಸರ್ಕಾರದ ಯಾವ ವೈಫಲ್ಯಗಳನ್ನು ತೆಗೆದುಕೊಂಡು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಎದುರಾಳಿಗಳು ಅನ್ನೋದು ದೊಡ್ಡ ಮಟ್ಟದ ಸವಾಲು ಕೂಡ ಆಗಿದೆ ಎದುರಾಳಿ ಪಕ್ಷಗಳಿಗೆ. ಯಾವುದಾದ್ರೂ ಒಂದು ಸಣ್ಣ ವಿಚಾರ ಸಿಕ್ಕರೆ ಸಾಕು, ಅದನ್ನು ಯಾವ ರೀತಿ ನಾವು ಬೃಹದಾಕಾರವಾಗಿ ಅದನ್ನು ನಾವು ಝೂಮ್ ಇನ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಹೌ ಟು ಆಂಪ್ಲಿಫೈ ಇಟ್ ಅನ್ನೋದನ್ನು ನೋಡ್ತಾ ಇರ್ತಾರೆ. ಅಂತಹ ಕಾರಣಗಳಿಗೆ ಎದುರಾಳಿ ಪಕ್ಷಗಳು ಹುಡುಕ್ತಾ ಇರ್ತವೆ, ಅದರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ಈ INDIA ಇಂಡಿ ಅಲಯನ್ಸ್ ಏನು ಮಾಡುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶರದ್ ಪವಾರ್ ಸದ್ಯದ ಸುದ್ದಿಯ ಕೇಂದ್ರ ಬಿಂದು ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್, ಲೆಟ್ಸ್ ಮೂವ್ ಆನ್. ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. NCP ನಾಯಕ ಶರದ್ ಪವಾರ್ ಮಗಳು ಸುಪ್ರಿಯಾ ಸುಳೆ ಜೊತೆ ಮೋದಿ ಭೇಟಿಯಾಗಿದ್ದಾರೆ. ಪವಾರ್ ಭೇಟಿ ವೇಳೆ ಬೆಂಬಲ ನೀಡುವ ಭರವಸೆ ಏನಾದರೂ ಕೊಟ್ರ ಶರದ್ ಪವಾರ್? ಮಸೂದೆಯ ಅಂತಿಮ ರೂಪುರೇಷೆಗಳನ್ನು ಆಧರಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಅಚಲವಾಗಿದೆ. ಕ್ಷೇತ್ರ ವಿಂಗಡಣೆ ಡಿಲಿಮಿಟೇಷನ್ಗೆ ಷರತ್ತುಬದ್ಧ ಬೆಂಬಲದ ಸುಳಿವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. ನಾಯಕ ಪವಾರ್ ಮಗಳು ಸುಪ್ರಿಯಾ ಸುಳೆ ಜೊತೆ ಮೋದಿ ಭೇಟಿಯಾಗಿದ್ದಾರೆ. ಪವಾರ್ ಭೇಟಿ ವೇಳೆ ಸಪೋರ್ಟ್ ನೀಡುವ ಒಂದು ಭರವಸೆ ಏನಾದರೂ ಕೊಟ್ರ ಅನ್ನುವ ಅನುಮಾನ ಈಗ ದೊಡ್ಡದಾಗಿ ಹೊಗೆಯಾಡ್ತಾ ಇದೆ. ಮಸೂದೆಯ ಅಂತಿಮ ರೂಪುರೇಷೆಗಳನ್ನು ಆಧರಿಸಿ ನಿರ್ಧಾರ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪಾಯಿಂಟ್ಸ್ ಗಮನಿಸ್ತಾ ಹೋಗೋಣ. ಪ್ರಧಾನಿ ಮೋದಿಗೆ ಪವರ್ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯೇ ಮೋದಿ ಟಾರ್ಗೆಟ್. ಮಳೆಗಾಲದ ಅಧಿವೇಶನದಲ್ಲಿ ಬಿಲ್ ಮಂಡಿಸೋಕೆ ತಯಾರಿ ಕೂಡ ಮಾಡಲಾಗುತ್ತೆ. ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ತರೋಕೆ ಮೋದಿ ಇಲ್ಲೊಂದು ತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಮಸೂದೆ ತರಲು 2/3 ಭಾರೀ ಬಹುಮತ ಬೇಕೇ ಬೇಕು. ಲೋಕಸಭೆಯಲ್ಲಿ ಪವಾರ್ ಬಣದ 8 ಸಂಸದರಿದ್ದಾರೆ. ದಟ್ ಈಸ್ ದ ಸಿಗ್ನಿಫಿಕೆನ್ಸ್. ಅದೇ 8 ಸಂಸದರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಆದರೆ ಬೆಂಬಲ ನೀಡೋಕೆ ಷರತ್ತನ್ನು ಹೇರಿದ್ದಾರೆ. ಯಾರು? ಪವಾರ್ ಸಾಹೇಬರು. ಮಹಾರಾಷ್ಟ್ರಕ್ಕೆ 50% MP ಕ್ಷೇತ್ರಗಳನ್ನು ನೀವು ಹೆಚ್ಚಿಸಬೇಕು, ಇನ್ಕ್ರೀಸ್ ಮಾಡಬೇಕು ನಮ್ಮ ಸೀಟ್ಗಳನ್ನು, ರಿಸರ್ವೇಷನ್ನ. ಪವಾರ್ ಬೇಡಿಕೆ ಸಕಾರಾತ್ಮಕವಾಗಿ ಇಲ್ಲಿ ಫಲ ತೆಗೆದುಕೊಳ್ಳೋ ನಿರೀಕ್ಷೆ ಇದೆ. ಅಂದರೆ ಪವಾರ್ ಬೇಡಿಕೆಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಅನ್ನುವ ಮಾಹಿತಿ ಇದೆ. ಹೀಗಾಗಿ ಈ ಕಾರಣಗಳಿಗೆ ಶರದ್ ಪವಾರ್ ಷರತ್ತನ್ನು ವಿಧಿಸಿ ಏನಾದರೂ ಸಪೋರ್ಟ್ ಮಾಡ್ತಾರಾ NDAಗೆ? ಯಾಕಂತ ಹೇಳಿದ್ರೆ ಎಲ್ಲರೂ ಈಗ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗಬೇಕಾಗಿರೋದು ನಾವು ನೀವು ಅಷ್ಟೇ. ಯಾವುದಕ್ಕೆ? ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಅದು MLA ಎಲೆಕ್ಷನ್ ಇರಲಿ, MP ಎಲೆಕ್ಷನ್ ಇರಲಿ, ಕ್ಷೇತ್ರ ವಿಂಗಡಣೆ ಆಗಲಿ ಆಗದೇ ಇರಲಿ, ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲು ಕ್ಷೇತ್ರಗಳನ್ನು ಕೊಡಲಿ ಬಿಡಲಿ, ಆದರೆ ನಮ್ಮ ಗಮನ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸುವ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಎಷ್ಟು ಪ್ರಬಲರಾಗಿದ್ದೀವಿ, ನಾವೆಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೀವಿ, ನಾವೆಷ್ಟು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ತೀವಿ ಅನ್ನೋದು ಬಹಳ 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 ಇಂಪಾರ್ಟೆಂಟ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ವಿ ಕೆನಾಟ್ ಫರ್ಗೆಟ್ ದಟ್ ಫಂಡಮೆಂಟಲ್ ಎಲಿಮೆಂಟ್.
ನಾವು ಆ ಮೂಲಭೂತ ಅಂಶವನ್ನು ಮರೆಯದೆ ನಾವು ಪ್ರಜ್ಞಾವಂತಿಕೆಯಿಂದ ಈ ಚುನಾವಣೆಯಲ್ಲಿ ಆಟ ಆಡುವಂಥ ರಾಜಕಾರಣಿಗಳಿಗೆ ಆಟ ಆಡಿಸಬೇಕು, ಪಾಠ ಕಲಿಸಬೇಕು ಅನ್ನೋದು ನಮ್ಮ ಆಶಯ.